ಬಹಳ ಸ್ಪಷ್ಟವಾಗಿ ನಾವು ಮೊದಲನೇ ದಿನದಿಂದನೂ ಹೇಳ್ತಾ ಇರೋದು, ಸರ್ಕಾರದ ಯಾವುದೇ ನಿರ್ಧಾರ ಇದ್ರೂ ನಾವು ಸರ್ಕಾರದ ಜೊತೆ ಇದ್ದೀವಿ. ನೀವು ಸೀಸ್ ಫೈರ್ ಘೋಷಣೆ ಮಾಡಿದ್ದೀರಾ ಅಥವಾ ನಿಮ್ಮಿಂದ ಆಯ್ತಾ, ಬಹಳ ಸಂತೋಷ. ಆದರೆ ಅದನ್ನ ಘೋಷಣೆ ಮಾಡ್ತಾ ಇರೋದು ಡೊನಾಲ್ಡ್ ಟ್ರಂಪ್ ಅವ್ರು ಯಾಕೆ ಮಾಡ್ತಾ ಇದ್ದಾರೆ? ಮತ್ತೆ ನಿಮ್ಮ ಹೇಳಿಕೆಗೆ ಮತ್ತೆ ಅಮೆರಿಕದ ರಾಷ್ಟ್ರಾಧ್ಯಕ್ಷರ ಹೇಳಿಕೆಗೆ ವ್ಯತ್ಯಾಸ ಯಾಕಿದೆ? ನಿನ್ನೆ 7ನೇ ಬಾರಿ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇರೋದು ನನ್ನಿಂದ ಆಗಿದೆ ಅಂತ. ಅಮೆರಿಕದ ಒಫಿಷಿಯಲ್ ಪ್ರೆಸ್ ಸೆಕ್ರೆಟರಿ, ಡೊನಾಲ್ಡ್ ಟ್ರಂಪ್ ಅವರ ಪ್ರೆಸ್ ಸೆಕ್ರೆಟರಿ ಒಂದು ದೊಡ್ಡ ಪೋಸ್ಟೇ ಹಾಕ್ತಾರೆ, ಡೊನಾಲ್ಡ್ ಟ್ರಂಪ್ ಅವರಿಗೆ ಈ ಸೀಸ್ ಫೈರ್ ಶ್ರೇಯ ಸಲ್ಲಿಸಬೇಕು, ಅವರಿಗೆ ಸಿಗ್ಬೇಕಾಗ್ತಾ ಇರುವಂತ ಕ್ರೆಡಿಟ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಕೇಳ್ತಾ ಇರೋದು ಇಷ್ಟೇ, ನಮ್ಮ ವಿದೇಶಾಂಗ ನೀತಿ ಏನಿದೆ ಅದು ತೀರ್ಮಾನ ತಗೋತಾ ಇರೋದು ಇವತ್ತು ನರೇಂದ್ರ ಮೋದಿ ಅವರ, ಡೊನಾಲ್ಡ್ ಟ್ರಂಪ್ ಅವರ? ಸಿಂಪಲ್ ಪ್ರಶ್ನೆ ಅಲ್ವಾ? ಅದು ಇದು ಬಿಟ್ಟು ನಾವು ಆಪರೇಷನ್ ಸಿಂಧೂರ್ ಬಗ್ಗೆ ಏನಾದರೂ ಅಂದಿದೀವ? ಅಥವಾ ಸೇನಾ ಪಡೆ ಬಗ್ಗೆ ಏನಾದರೂ ಅಂದಿದೀವ? ಇವ್ರು ಕೊಟ್ಟಿರೋ ದಾಖಲೆ ಬಗ್ಗೆ ಏನಾದರೂ ಅಂದಿದೀವ? ಇವತ್ತು ಯಾರಾದರೂ ಸೇನೆಗೆ ಅಗೌರವ ಮಾಡ್ತಾ ಇರೋದು ಅಥವಾ ನಮ್ಮ ಯೋಧರಿಗೆ ಅವಮಾನ ಮಾಡ್ತಾ ಇರೋದಂದ್ರೆ ಬಿಜೆಪಿಯವರೇ. ಯಾಕೆ ಇನ್ನೂ ಕೂಡ ಮಧ್ಯಪ್ರದೇಶಿನ ಉಪಮುಖ್ಯಮಂತ್ರಿಗೆ ಸಂಪುಟದಿಂದ ವಜಾ ಮಾಡಿಲ್ಲ? ಯಾಕೆ ಇನ್ನೊಬ್ರು ಮಧ್ಯಪ್ರದೇಶ್ ಮಂತ್ರಿ ಕುರೇಶಿ ಅವ್ರ ಬಗ್ಗೆ ಮಾತಾಡಿದ್ರಲ್ಲ, ಸೋಫಿಯಾ ಕುರೇಶಿ ಅವ್ರ ಬಗ್ಗೆ, ಯಾಕೆ ಆಕ್ಷನ್ ತಗೋತಾ ಇಲ್ಲ? ಇವರ ದೇಶಭಕ್ತರು, ಇವರಿಂದ ಕಲಿಬೇಕಾ ನಾವು? ತಿರಂಗ ಯಾತ್ರೆ ಮಾಡ್ತಾ ಇದಾರಲ್ಲ, ಹೇಳ್ಬೇಕಲ್ಲಿ ತಿರಂಗ ಯಾತ್ರೆನಲ್ಲಿ ಮಧ್ಯಪ್ರದೇಶಿನ ಉಪಮುಖ್ಯಮಂತ್ರಿ ಬಗ್ಗೆ ಮತ್ತೆ ಮಧ್ಯಪ್ರದೇಶಿನ ಮಂತ್ರಿಗಳ ಬಗ್ಗೆ, ಯಾರೋ ಶಾ ಅಂತೆಲ್ಲ, ವಿಜಯ್ ಶಾನೋ ಯಾರು, ಏನ್ ಹೇಳ್ತಾರ್ರಿ? ನಾಚಿಕೆ ಬರಲ್ವಾ ಇವರಿಗೆ? ಅವಮಾನ ಮಾಡ್ತಾ ಇರೋದು ನಮ್ಮ ಸೈನಿಕರಿಗೆ. ಅದ್ರ ಬಗ್ಗೆ ಮಾತಾಡಕ್ ತಯಾರಿದಾರ ಬಿಜೆಪಿಯವರು? ಸುಮ್ಮನೆ ಏನೋ ಉಡಾಫೆಯಾಗಿ ಮಾತಾಡೋದಲ್ಲ, ನಾಚಿಕೆ ಬರ್ಬೇಕು ನಿಮಗೆ. ನಮ್ಮ ವಿದೇಶಾಂಗದ ನೀತಿ ಇವತ್ತು ಬೇರೆ ರಾಜ್ಯದ ಅಧ್ಯಕ್ಷರು, ರಾಷ್ಟ್ರದ ಅಧ್ಯಕ್ಷರು ಮಾತಾಡ್ತಾರಂದ್ರೆ ಏನಾಯ್ತು? ನೀವೇನ್ ಬರೇ 100 ದೇಶ ಸುತ್ತಿದ್ರಲ್ಲ, 200 ಜನಕ್ಕೆ ಅಪ್ಕೊಂಡ್ರಲ್ಲ, ಏನಾಯ್ತು? ನೇರವಾಗಿ ಹೇಳ್ತಾರೆ ಮೇಕ್ ಇನ್ ಇಂಡಿಯಾ ಮಾಡಬಾರ್ದು ಅಂತ, ಆಪಲ್ ಮಾಡಬಾರ್ದು, ತೆರಿಗೆಯನ್ನ 0 ಮಾಡಿದಿರಾ ಅಂತ ಹೇಳ್ತಾರೆ, ಟ್ಯಾರಿಫ್ ಈಸ್ 0 ಅಂತ ಹೇಳ್ತಾರೆ ಡೊನಾಲ್ಡ್ ಟ್ರಂಪ್. ಯಾರಾದ್ರೂ ಉತ್ತರ ಕೊಟ್ಟಿದ್ದೀರಾ ಅದಕ್ಕೆ? $5 ಟ್ರಿಲಿಯನ್ ಎಕಾನಮಿ, $10 ಟ್ರಿಲಿಯನ್ ಎಕಾನಮಿ ಅಂತ ನೀವೆಲ್ಲ ಮಾತಾಡ್ತಿರಲ್ರಿ. ಎಲ್ಲಿದೆ ಇದಕ್ಕೆಲ್ಲ ಉತ್ತರ ಕೊಡ್ಬೇಕಾಗಿರೋದು ಯಾರು? ಇದಕ್ಕೆ ಅಶೋಕ್ ಅವ್ರು ಉತ್ತರ ಕೊಡ್ತಾರ? ರಾಘವೇಂದ್ರ ಅವರು ಉತ್ತರ ಕೊಡ್ತಾರ? ವಿಜೇಂದ್ರ ಅವ್ರು ಕೊಡ್ತಾರ? ಇದಕ್ಕೆ ಉತ್ತರ ಕೊಡ್ಬೇಕಾಗಿದ್ದು ಪ್ರಧಾನಮಂತ್ರಿ ಅವರು. ಎಲ್ಲಿದ್ದಾರೆ ಅವರು? ಈಗ ಸರ್ವಪಕ್ಷ ನಿಯೋಗನ ಕೂಡ ಮಾಡಿ ಅದರಲ್ಲಿ ಎಐಸಿಸಿ ನಾಯಕರು ಕೊಟ್ಟಂತ ಯಾವ ಹೆಸರು ಕೂಡ ಇಲ್ಲ. ಶಶಿ ತರೂರ್ ನೋಡಿ ಇವ್ರೆ, ಅದನ್ನ ಕೂಡ ನಾವು ಬೆಂಬಲಿಸ್ತೀವಿ ಅಂತಾನೆ ಹೇಳಿದೀವಲ್ಲ. ಫಸ್ಟ್ ನಮ್ಮ ಹತ್ರ ಮಾತಾಡ್ಲಿ. ಆಲ್ ಪಾರ್ಟಿ ಮೀಟಿಂಗ್ 2 ಸರಿ ಕರೆದ್ರು, ಯಾಕೆ ಅಟೆಂಡ್ ಆಗಿಲ್ಲ? ಪಾರ್ಲಿಮೆಂಟ್ ಯಾಕೆ ಸೇರಿಸ್ತಾ ಇಲ್ಲ? ನಿನ್ನೆ ಕೂಡ ಪಾಕಿಸ್ತಾನಿ ಪ್ರಧಾನಮಂತ್ರಿ ಅವರು ಘಂಟಾಘೋಷವಾಗಿ ಹೇಳಿದ್ದಾರೆ, ಏನೋ ಭಾರತ ದೇಶದ ಮುಖ್ಯಸ್ಥರು ಸೀಸ್ ಫೈರ್ ಕೇಳಿದ್ರು ಅಂತ. ಪಾರ್ಲಿಮೆಂಟ್ನಲ್ಲಿ ಘೋಷಣೆ ಮಾಡ್ತಾರೆ, ನಾವು ಜಯಬೇರಿ ಗಳಿಸಿದೀವಿ ಅಂತ, ನಾವು ಗೆದ್ದಿದೀವಿ ಅಂತ ಹೇಳ್ತಾರೆ. ಪಾರ್ಲಿಮೆಂಟ್ ಕರೆದು ಹೇಳ್ರಿ, ಯಾಕೆ ಹೆದರಿಕೆ ಅಷ್ಟೊಂದು ಇವರಿಗೆ? ನಾವು ಈಗಲೂ ಹೇಳ್ತಾ ಇದೀವಲ್ಲ, ವಿ ಸ್ಟ್ರಾಂಗ್ಲಿ ಸ್ಟ್ಯಾಂಡ್ ಬಿಹೈಂಡ್ ಅವರ್ ಗವರ್ಮೆಂಟ್, ವಿ ಸ್ಟ್ಯಾಂಡ್ ಬಿಹೈಂಡ್ ಅವರ್ ಫೋರ್ಸಸ್. ರಾಜಕೀಯ ಮಾಡಬಾರ್ದು ಇದು ಈ ವಿಷಯಕ್ಕೆ ಅಂತ ಹೇಳ್ಬಿಟ್ಟು ಈ ತಿರಂಗ ಯಾತ್ರೆ ಇದು ಬೋರ್ಡ್ ನೋಡಿದೀರಾ? ಮೋದಿ ಅವರು ಆರ್ಮ್ಡ್ ಫೋರ್ಸಸ್ ಯೂನಿಫಾರ್ಮ್ ನಲ್ಲಿ ಇದ್ದಾರೆ. ಯಾರ್ರೀ ಮಾಡ್ತಾ ಇರೋದು ಪಾಲಿಟಿಕ್ಸ್ ಇದರಲ್ಲಿ? ಪಹಲ್ಗಾಮಿಗೆ ಹೋದ್ರ ಮೋದಿ ಅವರು? ಇನ್ನೂ ಹೋಗಿದಾರ? ನೋಡಿ, ಮೋದಿ ಅವರು ಎಲ್ಲೆಲ್ಲಿ ಅವರಿಗೆ ಕೆಟ್ಟ ಹೆಸರು ಬರ್ತದೆ ಅಲ್ಲಿ ಹೋಗೋದಿಲ್ಲ. ನೀವು 10 ವರ್ಷದ ಇತಿಹಾಸ ತೆಗೆದು ನೋಡಿ ಅವ್ರದ್ದು. ಮಣಿಪುರಿಗೆ ಹೋಗಿದ್ರೇನ್ರಿ? ಅಥವಾ ಸಂತಾಪನ ಹೇಳಿದ್ರ ಪಹಲ್ಗಾಮಲ್ಲಿ ಯಾರು ತೀರೋಗಿದ್ದಾರೆ? ಎಲ್ಲೆಲ್ಲಿ ಅವರಿಗೆ ಕಷ್ಟ ಅನಿಸ್ತದೆ, ಎಲ್ಲಿ ಅವರಿಗೆ ಇಕ್ಕಟ್ಟು ಸಿಗುತ್ತೆ, ಎಲ್ಲಿ ಅವರಿಗೆ ಇಮೇಜ್ ಡ್ಯಾಮೇಜ್ ಆಗುತ್ತೆ ಅಲ್ಲಿ ಹೋಗೋದಿಲ್ಲ. ಇಲ್ಲಿವರೆಗೂ ಸಂತಾಪನ ಹೇಳಿದಾರ ಅವರಿಗೆ? ಯಾರಿಗಾನ? ಎಲ್ಲ ಬಿಟ್ಟು ಮೊನ್ನೆ ಆದಂಪುರಿಗೆ ಹೋಗಿದ್ದಾರೆ. ವಾಟ್ ಪ್ರಿವೆಂಟೆಡ್ ಹಿಮ್ ಫ್ರಮ್ ಗೋಯಿಂಗ್ ಟು ರಾಜಸ್ಥಾನ್ ಇರ್ಬೋದು, ಪಂಜಾಬ್ ಇರ್ಬೋದು, ಗಡಿಗೆ ಹತ್ತಿರುವಂತ ರಾಜ್ಯಗಳಿಗೆ ಹೋಗ್ಬೋದಾಗಿತ್ತಲ್ಲ. ಬರೀ NDA ಚೀಫ್ ಮಿನಿಸ್ಟರ್ಗಳಿಗೆ ಮಾತ್ರ ಬ್ರೀಫಿಂಗ್ ಅಂತೆ. ಅದೇನು? ಪಂಜಾಬ್ ಚೀಫ್ ಮಿನಿಸ್ಟರ್ ಯಾವ ಪಕ್ಷ? ಅಂದ್ರೆ ಅವ್ರದ್ದು ಏನ್ ಜವಾಬ್ದಾರಿ ಇಲ್ವಾ? ಜಮ್ಮು ಕಾಶ್ಮೀರ್ ಚೀಫ್ ಮಿನಿಸ್ಟರ್ ಯಾವ ಪಕ್ಷ? ಹಿಮಾಚಲ್ ಪ್ರದೇಶದ ಯಾವ ಪಕ್ಷ?
ಅಂದ್ರೆ ಇವರಿಗೆ ನ್ಯಾಷನಲ್ ಸೆಕ್ಯೂರಿಟಿ ಇಂಪಾರ್ಟೆಂಟ್ ಅಲ್ಲ, ಪಾಲಿಟಿಕ್ಸ್ ಇಂಪಾರ್ಟೆಂಟ್ ಅಂತ ಅರ್ಥ ಆಯ್ತಲ್ಲ. ಇದಕ್ಕೆಲ್ಲ ಉತ್ತರ ಕೊಡಿ ಸ್ವಾಮಿ. ನಾನು ಹೇಳ್ತಾ ಇದೀವಲ್ಲ, ಪಾರ್ಲಿಮೆಂಟ್ ಕರೀರಿ, ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ರಿ. ಓಪನ್ ಆಗಿ ಪ್ರೆಸ್ ಮೀಟ್ ಮಾಡೋಕ್ಕೂ ಇವರಿಗೆ ಸಾಮರ್ಥ್ಯ ಇಲ್ಲ. ಯಾಕಂದ್ರೆ ನೀವೆಲ್ಲ ಕಷ್ಟದ ಪ್ರಶ್ನೆಗಳು ಕೇಳ್ತಿರಲ್ಲ, ಅದಕ್ಕೆ ಇವರು ಎಲ್ಲಿ ಅವರಿಗೆ ಇಮೇಜ್ ಡ್ಯಾಮೇಜ್ ಆಗುತ್ತೆ, ಎಲ್ಲಿ ಅವ್ರಿಗೆ ಕೆಟ್ಟ ಹೆಸರು ಬರುವ ಸಾಧ್ಯತೆ ಇರ್ತದೆ, ಅಲ್ಲಿ ಹೋಗೋದಿಲ್ಲ ಇವರು. ಯಾಕೆ ಮಣಿಪುರಿಗೆ ಇನ್ನ ಹೋಗಿಲ್ಲ ಹೇಳಿ? ಇಷ್ಟು ಒಂದೂವರೆ ವರ್ಷ ಆಯ್ತು, ಹೋಗಿದಾರಾ? ಪ್ರೆಸಿಡೆಂಟ್ಸ್ ರೂಲ್ ಬಂದಿದೆ ಅಲ್ಲಿ ಇವತ್ತು. ಪುತ್ತೂರು ಮಂಜುನಾಥ್ ಸ್ಟೇಟ್ಮೆಂಟ್ ಉಲ್ಲೇಖ ಮಾಡಿ ಕಾಂಗ್ರೆಸ್ ಯಾವತ್ತು ಪಾಕಿಸ್ತಾನದ ಪರ ಅಂತ ಚಲವಾದಿ ನಾರಾಯಣ ಸ್ವಾಮಿ ರೀ, ಅವ್ರಿಗೆ ಏನಾದ್ರು ಇತಿಹಾಸ ಗೊತ್ತಿದೆ ಏನ್ರಿ? ಆಮೇಲೆ ನಾನಂತೂ ಅವತ್ತೇ ಹೇಳಿದ್ದೀನಿ, ರಾಜೀನಾಮೆ ಕೊಟ್ಟು ಮಾತಾಡ್ಲಿ ಏನಾದ್ರು ನೈತಿಕತೆ ಇದ್ರೆ. ಸುಮ್ಮನೆ ಚಡ್ಡಿ ಹೊರ್ಕೊಂಡು RSS ಚಡ್ಡಿ ಹೊತ್ತ ತಕ್ಷಣ ನೀವೆಲ್ಲ ದೊಡ್ಡ ಲೀಡರ್ ಆಗೋದಿಲ್ಲ. ಅವತ್ತೇನೋ ಒಂದು ಚಾಲೆಂಜ್ ಹಾಕಿದ್ರಲ್ಲ ಸಿದ್ದರಾಮಯ್ಯ ಅವರಿಗೆ, ಖರ್ಗೆ ಸಾಹೇಬ್ರಿಗೆ, ನಮಗೆ ಫಸ್ಟ್ ರಾಜೀನಾಮೆ ಕೊಟ್ಟು ಮಾತಾಡ್ಲಿ, ಆಮೇಲೆ ಮುಂದೆಂದು. ನೋ ಕಮೆಂಟ್ಸ್. ವಿರೋಧ ಪಕ್ಷದ ನಾಯಕರಿಗೆ ನಮ್ಮಿಂದ ಏನಾದರೂ ಉತ್ತರ ಬಯಸ್ತಾ ಇದ್ರೆ ಫಸ್ಟ್ ರಾಜೀನಾಮೆ ಕೊಟ್ಟು ಮಾತಾಡ್ಲಿ. ಅಲ್ಲಿ ತನಕ ಅವ್ರೇನಿದೆ ಸದನದ ಒಳಗಡೆ ಮಾತ್ರ ನಾನು ಉತ್ತರ ಕೊಡ್ಬೇಕಾಗ್ತದೆ. ಆಸ್ ಎ ಲೀಡರ್ ಆಫ್ ಅಪೋಸಿಷನ್ ಅವ್ರು ಏನಾದ್ರು ಪ್ರಶ್ನೆ ಅಲ್ಲಿ ಕೇಳಿದ್ರೆ ಮಾತ್ರ ನಂದು ಉತ್ತರ. ಹಿಂಗೆ ಹೊರಗಡೆ ಕೇಳಿದ್ರೆ ಇಲ್ಲ. ಚಾಲೆಂಜ್ ಹಾಕಿದ್ರಲ್ಲ, ತೋರಿಸಿದೀವಲ್ಲ, ರಾಜೀನಾಮೆ ಕೊಟ್ರೇನ್ರಿ? ಆಮೇಲೆ ಏನು ಉಡಾಫೆ ಬಿಜೆಪಿ ಅವ್ರು ಮಾತಾಡಿದ್ರು ಆಗಲ್ಲ. ನಮ್ಮ ಪ್ರಶ್ನೆ 4-5 ಪ್ರಶ್ನೆ ಕೇಳಿದೀವಲ್ಲ, ಅದಕ್ಕೆ ಉತ್ತರ ಕೊಡ್ಲಿ ಅವ್ರು ಫಸ್ಟ್. ಸರ್, ಆಫ್ಟರ್ ಸಾಧನಾ ಸಮಾವೇಶ ಸಚಿವ ಸಂಪುಟದಲ್ಲಿ ಮೇಜರ್ ಸರ್ಜರಿ ಆಗುತ್ತೆ ಅಂತ ಚರ್ಚೆ ಸರ್. ಫಸ್ಟ್ ಸಾಧನಾ ಸಮಾವೇಶ ಮುಗಿಲಿ, ಆಮೇಲೆ ಈ ಚರ್ಚೆಗಳು ನೀವೇ ಹುಟ್ಟಾಕ್ತೀರ. ನಮ್ದ್ರಲ್ಲಿ ಯಾವುದೂ ಇಲ್ಲ. ಅಲ್ಲ, ಆಗ್ಬೇಕು ಅಂತಾನೆ ಸರ್ ಆಕ್ಟಿವ್ ಆಗಿ. ಎಲ್ಲ ನೋಡಿ, ಎಲ್ಲರಿಗೂ ಆಸೆ ಇರ್ತದೆ, ಆದರೆ ಸದ್ಯಕ್ಕೆ ಯಾವುದೇ ಚರ್ಚೆ ಎಲ್ಲೂ ನಡೆದಿಲ್ಲ. ಸೊ ಎಲ್ಲರದು ಕಾನ್ಸಂಟ್ರೇಷನ್ 2 ವರ್ಷದ ಸಾಧನೆಗಳನ್ನ ಮತ್ತು ನಮ್ಮ ಗ್ಯಾರಂಟಿ ಯೋಜನೆಗಳನ್ನ, ಇಲಾಖೆಯ ಯೋಜನೆಗಳನ್ನ ಜನರಿಗೆ ತಲುಪಿಸೋದಷ್ಟೇ ನಮ್ಮ ಉದ್ದೇಶ.